ನನ್ನ ಆಟೋಕ್ಕೆ ಗ್ಯಾಸ್ ಇಲ್ಲದೆ 4 ದಿನ ಆಗೋಯ್ತು. ಆಟೋನೇ ನಂಬ್ಕೊಂಡಿದ್ರೆ ನನ್ನ ಜೀವನ ಭಾರಿ ಕಷ್ಟ ಆಗ್ತಿತ್ತು. ಕೆಲ್ಸಕ್ಕೆ ಟೈಮ್ ಬೇರೆ ಆಗಿತ್ತು. ನಮ್ಮ ತಮ್ಮ ಬೈಕ್ ಕೊಟ್ಟ, ತೊಗೊಂಡು ಹೋಗಕ್ಕೆ ಭಾರಿ ಅನುಕೂಲ ಆಯಿತು. ಹಂಗೆ ಹಿಂಗೆ ಓನರ್ ಮನೆ ತಲುಪೇ ಬಿಟ್ಟೆ. ಮಾಮೂಲಿ ಟೈಮ್ನಂಗೆ ಗಾಡಿ ಕ್ಲೀನ್ ಮಾಡ್ಕೊಂಡು ಮೇಡಮ್ ನಾವು ಆಫೀಸಿಗೆ ಹೊರಟೇ ಬಿಟ್ವಿ. ಓಪನ್ ಮಾಡ್ಬೇಕಂದ್ರೆ ಏನು ಓಪನ್ ಮಾಡ್ಬೇಕು? ಅಂಗಡಿ ಓಪನ್ ಮಾಡ್ಬೇಕಾ? ಲಂಚ್ ಬ್ಯಾಗ್ ಎಲ್ಲಿ ಮೇಡಮ್ದು? ಲಂಚ್ ಬ್ಯಾಗ್ ಇವತ್ತು ತಂದಿಲ್ಲ. ಇವತ್ತು ಏನದ್ದು? ಇದು ಐರನ್ ಬಟ್ಟೆ. ನಾನೇ ಓಪನ್ ಮಾಡ್ಬೇಕಾ? ಮೋಸ್ಟ್ಲಿ ಆಫೀಸಲ್ಲಿ ಯಾರೂ ಬಂದಿಲ್ಲ ಅಂತ ಕಾಣ್ತದ. ಅದಕ್ಕೆ ಭಾರತಿ ಆಂಟಿ ಹೇಳಿ ಸ್ವೆಟ್ರ್ ಓಪನ್ ಮಾಡಿಕೊಡು ಅಂತ ಹೇಳಿದರು. ಸರಿ ಅಂತ ಹೋಗಿ ಸ್ವೆಟ್ರ್ ಓಪನ್ ಮಾಡಿ ಕೊಟ್ಟೆ. ಕೊಟ್ಟಿಲ್ಲ ಅಂತಂದರೆ ಬಾಯಿಗೆ ಬಂದಂಗೆಲ್ಲ ಬೈದಿರೋರು. ನೋಡಿದ್ರಲ್ಲ ಹೆಂಗಾಳಂತ ಮನುಷ್ಯಕ್ಕೆ. ಮೋಸ್ಟ್ ಡೇಂಜರ್ ರೌಡಿ ಥರ ಕಾಣ್ತಾಳೆ ನಮ್ಮ ಆಂಟಿ. ಆದ್ರೆ ನೋಡೋಕೆ ಮಾತ್ರ ಹಂಗೆ. ಅದ್ರ ಒಳ್ಳೆ ಮನುಷ್ಯಕ್ಕೆ. ನಮ್ಮ ಮೇಡಮ್ ಇವತ್ತು ವೆರೈಟಿ ಊಟ ತರಿಸಿರೋ. ಅದು ಏನು ವಿಶೇಷ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಯಾವುದೋ ದೊಡ್ಡ 5 ಸ್ಟಾರ್ ಹೋಟೆಲ್ದು ಗುರು ಊಟ ಇದು. ಒಂದೊಂದು ಐಟಮ್ ತಿಂದರೆ ಸಾಕು, ಹೊಟ್ಟೆ ತುಂಬೋಗ್ಬಿಡ್ತದ. ಎಷ್ಟು ಐಟಮ್ ಅವು ನೋಡ್ರಿ. ಅದೇ ಅಣ್ಣ, ಏನ್ ವಿಶೇಷ ಅಂತ ನನಗೆ ಗೊತ್ತಿಲ್ಲ. ನಾನು ಊಟನೇ ತಿಂದಿಲ್ಲ ಇವತ್ತು. ಅಣ್ಣ ಯಾಕೆ, ಏನ್ ವಿಶೇಷ ಊಟ ತರಿಸಿದ್ದು ಮೇಡಮ್? ಇಲ್ಲಿ ಏನೋ ಆಸ್ಟ್ರೇಲಿಯಾ ಹೋಗ್ತಾರಂತಲ್ಲ, ಆಸ್ಟ್ರೇಲಿಯಾ ಸುಮ್ನೆ ಮಜಾ ಮಾಡಕಣ. ಏನೋ ಆನ್ಯುವಲ್ ಡೇ ಅದಂತ ಸರ್ ಮೇಡಮ್ ಇಬ್ರು ಹೋಗಿ ಮಸ್ತ್ ಮಜಾ ಮಾಡ್ಕೊಂಡು ಬಂದ್ಬಿಡೋದು ಅಷ್ಟೇ. ಅದೇ ಖುಷಿಗೋಸ್ಕರ ಮೋಸ್ಟ್ಲಿ ಊಟ ಇರ್ಬೇಕಂತ ನಾನು ಅನ್ಕೊಂಡಿನಿ. ನಿಜನಾ? ಮಾಡ್ಬೇಕದೆಲ್ಲ ಜೀವನದಾಗ ಅಲ್ವಾ. ನಾವ್ ನೋಡಿ ಕೆಲಸ ಮಾಡೋರಿಗೆಲ್ಲ ಆತರ ವೆರೈಟಿ ಊಟ ಕೊಡ್ತಾರೆ ಅಂದ್ರೆ ಗ್ರೇಟ್ ಅಲ್ಲ. ಬರ್ತಡೇ ಆದ್ರೂ ಹಂಗೆ ಕೊಡಿಸ್ತಾರೆ ಮೇಡಮ್ ಅಲ್ವಾ. ಯಾರದೇ ಬರ್ತಡೇ ಆಗಲಿ, ನಿಮ್ ಬರ್ತಡೇಗೆ ಆತರ ಏನಾದ್ರು ಮಾಡ್ಯಾರ? ಹೌದಾ? ನೋಡು, ಮೇಡಮ್ ತಂದಿರೋ ವೆರೈಟಿ ಊಟ ಬಿಟ್ಟು ಒಂಚೂರು ಈಗ ಭಾರತಿ ಆಂಟಿ ಮನೆಯಿಂದ ತಂದಿರೋ ಊಟ ತಿಂತಾ ಇದೀವಿ. ಅದ್ ಯಾಕ್ತಿನಲ್ಲ ಅಂತ ಇನ್ನೊಂದ್ಸರಿ ಹೇಳ್ಬಿಡು. ಯಾಕ್ತಿನಲ್ಲ ತಿಂತೀನಿ, ಮನೆಗೆ ತಕೊಂಡು ಹೋಗ್ತೀನಿ. ಮನೆ ತಗೊಂಡು ಹೋಗ್ತೀನಿ. ಈಗ ನಮ್ಮ ಊಟ ತಿಂತೀನಿ. ಈಗ ಅದೇ ತಿನ್ಬೋದಾ? ಅದೇ ಯಾಕೆ ಚೆನ್ನಾಗಿಲ್ವಾ? ಅದು ಚೆನ್ನಾಗಿದ್ಯಾ? ಮತ್ತೆ ಅದು ಆರೋಗ್ಯಕ್ಕೆ ಒಳ್ಳೇದು, ಇದು ಆರೋಗ್ಯಕ್ಕೆ ಒಳ್ಳೇದು. ಇದು ಆರೋಗ್ಯಕ್ಕೆ ಒಳ್ಳೇದು. ಅದು ಬಾಯಿಗೆ ಒಳ್ಳೇದು ಅಲ್ವಾ? ಸರಿ, ಜಾಸ್ತಿ ತಿನ್ನೋದು ಬೇಡ. ಆದಷ್ಟು ಅಲ್ಲಿ ಹೋಗಿ ಹತ್ತಿನಮ್ಮ, ಆಯ್ತಾ? ಇದನ್ನು ಖಾಲಿ ಮಾಡಿದ್ವಲ್ಲ, ಖಾಲಿ ಮಾಡೋಣ. ಆಮೇಲೆ ಅದು ಖಾಲಿ ಮಾಡಮ್ಮ. ಯಾರಿಗ್ ಕೊಡೋದು ಬೇಡ. ನಾನ್ ನೀನ್ ಇಬ್ರೇ ತಿಂದ್ಬಿಡಮ್ಮ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಇನ್ನ 15 ನಿಮಿಷದವರೆಗೂ ಯಾರು ಓಪನ್ ಮಾಡಂಗಿಲ್ಲ. ಮೇಡಮ್ 15 ನಿಮಿಷದವರೆಗೆ ಯಾರು ಓಪನ್ ಮಾಡಂಗಿಲ್ಲ ಅಂತ ಹೇಳ್ಯಾರ ಮೇಡಮ್. ಅದು ಒಂದು ತಗೊಂಡ್ಬಿಡ್ತೀನಿ, ಹೇಳ್ಬೇಡ. ಬೇಡ. ನಮ್ಮ ಮೇಡಮು ನಾವು ತಿನ್ನೋದಕ್ಕೋಸ್ಕರನೇ ಇಷ್ಟೊಂದು ಐಟಮ್ ತಂದಳ ಅಂದಮೇಲೆ ಇನ್ಯಾಕೆ ಕಾಯದಂತ ಹೇಳಿ ಒಂದು ವಡ ಎತ್ಕೊಂಡರಿ. ಆಲೂಗಡ್ಡೆ ಇದ್ರೆ ಇದು ಟೇಸ್ಟ್ ಮಾತ್ರ ಸಕ್ಕದೇ ಅದ. ಆಲೂಗಡ್ಡೆ ಜೊತೆಗೆ ಏನೇನೋ ಮಿಕ್ಸ್ ಮಾಡಿಬಿಟ್ರಪ್ಪ, ಅಷ್ಟೊಂದು ಗೊತ್ತಾಗಲ್ಲ ನನಗೆ. ಟೇಸ್ಟ್ ಮಾತ್ರ ನಂಬರ್ 1. ರೈಸ್ ಹಾಕ್ಬಿಟ್ರೆ ಈಗ ನಾನು ಹೆಂಗ್ ಇದು ಮಾಡ್ಲಿ? 500.
ಇಲ್ಲಿ ಇಡೋಣ ಇದು ದ್ರೋಣ ಇಲ್ಲಿಡ್ಲ ಪನ್ನೀರ್ Yeah, and plus I told her that said everybody doesn't have passport, but they think the numbers are should go. ನನ್ನ ಎದುರುಗಡೆನೇ ನಮ್ಮ ಮೇಡಮ್ ಕುಂತಿದ್ರು. ಜೂಮ್ ಮಾಡಿ ಒಂದು ವಿಡಿಯೋ ತೊಗೊಂಡೆ, ನೋಡಿದರು. ನೋಡಿ ಏನಾದರೂ ಅಂತಾರೆ ಅಂದ್ಕೊಂಡೆ, ಆದರೆ ನೋಡಿ ಖುಷಿಯಾಗಿ ನಕ್ಬಿಟ್ರು. ಅವ್ರು ನಕ್ಕೋದು ನೋಡಿ ನನಗೆ ಸಂಬಳ ಕೊಟ್ಟಷ್ಟೇ ಖುಷಿ ಆಗೋಯ್ತು. ಎಲ್ಲ ಒಂದು ರೌಂಡ್ ಊಟ ಆಗೋಯ್ತು. ಊಟ ಆದಮೇಲೆ ನಮ್ಮ ಡಿಸೈನರ್ ಅವರು ಅರವಿಂದ್ ಅಣ್ಣ ಜಾಮೂನ್ ಹಾಕ್ತಿದ್ರು. ನನಗೊಂಚೂರು ಹಾಕೋಣ ಹಂಗೆ ಅಂಥೇಳಿ ಜಾಮೂನ್ ಹಾಕಿದ್ರು. ತಗೊಂತ ನಾವು 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದವರಲ್ಲ, ಅದರ ಒಳಗಡೆ ಏನೋ ಇನ್ನೊಂದು ತುಪ್ಪದ ಥರ ಇತ್ತು, ಅದನ್ನು ಹಾಕಬೇಕು ಅಂತಂದ್ರು. ಹಾಕ್ಕೊಂಡು ಅದ್ರ ಜೊತೆ ಅದು ಕಾಂಬಿನೇಷನ್ ಚೆಂದ ಇರ್ತದೆ ಅಂತ ಹೇಳಿ ಅಂದರು. ಆಮೇಲೆ ಹಾಕ್ಕೊಂಡು ಜಾಮೂನು ತಿಂದೆ. ನೋಡ್ರಿ ಹೆಂಗದ, ಅದ್ರ ಜೊತೆ ಕಾಂಬಿನೇಷನ್ ಅಂತದ್ದು ನನಗೆ ಗೊತ್ತಿರಲಿಲ್ಲ, ಅವರೇ ಹೇಳಿದ್ದು. ಸಖತ್ತಾಗಿತ್ತು ಮಾತ್ರ ಟೇಸ್ಟ್. ಒಂದೇ ಜಾಮೂನೇ ತಲೆ ಹಿಡಿದೋಯ್ತು ನಮಗೆಲ್ಲ. ಜಾಸ್ತಿ ಸ್ವೀಟ್ ಎಲ್ಲ ನಾವು ತಿನ್ನೋದಿಲ್ಲ. ನೋಡೋಕೆ ಮಾತ್ರ ತಿನ್ನೋಕ್ಕೆ ಸಖತ್ತಾಗಿತ್ತು, ಖುಷಿಯಾಗಿತ್ತು. ಅದಾದಮೇಲೆ ಮತ್ತೆ ಸುಮ್ಮನೆ ಇರಲಿಲ್ಲ, ಇನ್ನೊಂದು ಪೇಡ ಇತ್ತು. ಆ ಪೇಡನ್ನು ತೊಗೊಂಡು ಎಲ್ಲ ಪ್ರತಿಯೊಂದೂ ಊಟ ಆದಮೇಲೆ ಇನ್ನೂ ಯಾವ್ದ್ಯಾವ್ದು ಮಿಕ್ಕಿರ್ತದೆ ಅದೆಲ್ಲ ಒಂದೊಂದು ಟೇಸ್ಟ್ ಮಾಡಿದರೆ ಮಸ್ತ್ ಅಂದರೆ ಮಸ್ತಾಗಿತ್ತು ಊಟ. ಎಲ್ಲನೂ ತಿನ್ನೋಕ್ಕಾಗಲ್ಲ, ಅದಕ್ಕೆ ಒಂದೊಂದು ತಿಂದೆ. ಆದರೆ ಊಟ ಮಾತ್ರ ಸೂಪರಾಗಿತ್ತು. ಊಟ ಕೊಡಿಸಿದ ನಮ್ಮ ಮೇಡಮ್ಗೂ ನನ್ನ ವಿಡಿಯೋಗಳನ್ನು ನೋಡುವ ನಿಮಗೂ ಕೂಡ ಮನಸ್ಫೂರ್ತಿಯಾಗಿ ತುಂಬು ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ.